ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಡ್ರೀಮ್ ಡೇ ಚಾನಲ್. ಇವತ್ತು ನಾನು ಪಾತ್ರೋಡೆಯನ್ನು ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ನೋಡಿ ಬನ್ನಿ ಹೋಗುವ. ನಮ್ಮ ತೋಟದಲ್ಲಿ ತುಂಬ ಕೆಸುವಿನ ಎಲೆ ಇದೆ. ಇದು ಕಾಟು. ನಮ್ಮಲ್ಲಿ ಮರ ಕೆಸುವಿನ ಎಲೆ ಅಷ್ಟು ಇಲ್ಲ, ಅದಕ್ಕೆ ನಾನು ಸ್ವಲ್ಪ ಇಲ್ಲಿ ಕೆಸುವಿನ ಎಲೆಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಹೀಗೆ ಬಕೆಟಿಗೆ ಒಂದೊಂದೇ ಕೊಯ್ದು ಹಾಕುವ. ನೋಡಿ ಫ್ರೆಂಡ್ಸ್, ಇದು ಸೋನೆ ತಪ್ಪು ಅಂತ ಹೇಳ್ತೇವೆ ನಮ್ಮಲ್ಲಿ. ಮತ್ತು ಇದು ಮರ ಕೆಸುವಿನ ಎಲೆ. ನೋಡಿ ಸ್ವಲ್ಪ ಇದು ಕಾಟು ಕೆಸುವಿನ ಸೊಪ್ಪನ್ನು ತೆಗೊಂಡಿದ್ದೇನೆ. ಹಾಗೆ ಇದು ನೋಡಿ ಸೋನೆ ತಪ್ಪು. ನಾವು ತುಳುವಿನಲ್ಲಿ ಸೋನೆ ತಪ್ಪು ಅಂತ ಹೇಳ್ತೇವೆ. ಇಷ್ಟು ತಗೊಂಡಿದ್ದೇವೆ, ಅದು ಕಾಡಲ್ಲಿ ಸಿಗುವುದು. ಇನ್ನು ಅದರ ತೊಟ್ಟನ್ನು ನೋಡಿ, ಕೆಸುವಿನ ಎಲೆ ತೊಟ್ಟನ್ನು ಹೀಗೆ ಕಟ್ ಮಾಡಬೇಕು. ಹಾಗೆ ಇದು ನಮ್ಮ ತೋಟದ್ದು ಕೆಸುವಿನ ಎಲೆ. ಇದನ್ನು ಸಹ ಚೆಂದ ಕ್ಲೀನ್ ಮಾಡಿ ನೋಡಿ ಹೀಗೆ ಮೇಲೆ ಮೇಲೆ ಇಡಬೇಕು. ಮೇಲೆ ಮೇಲೆ ಇಟ್ಟು ನಂತರ ಅದಕ್ಕೆ ಸೋನೆ ತಪ್ಪು ಹೇಳ್ತೇವಲ್ಲ, ಅದು ಹುಳಿ ಇರ್ತದೆ. ಇದು ಸಣ್ಣ ಇರುವ ಎಲೆಯನ್ನು ಮಧ್ಯಕ್ಕೆ ಇಟ್ಟು ಅದನ್ನು ನೋಡಿ ಅದರ ತೊಟ್ಟನ್ನು ಸಹ ತೆಗಿಬೇಕಾಗ್ತದೆ. ಆನಂತರ ಹೀಗೆ ರೋಲ್ ಮಾಡಬೇಕು, ಚೆಂದ ಮಾಡಿ ರೋಲ್ ಮಾಡಿಬಿಟ್ಟು ನೋಡಿ ಹಾಗೆ ಕೈಯಲ್ಲಿ ಇಟ್ಕೊಂಡು ಕತ್ತಿಯಲ್ಲಿ ಹೀಗೆ ತುಂಡು ಮಾಡಬೇಕು ಎರಡು. ನಂತರ ಇದನ್ನು ಹೀಗೆ ಇಟ್ಟು ನೋಡಿ ಚೆಂದ ಮಾಡಿ ಹೀಗೆ ಮಾಡಬೇಕು. ಚೆಂದ ಮಾಡಿ ಕೊಯ್ಯಬೇಕು. ನೋಡಿ ಎಷ್ಟು ಚೆಂದ ಆಗ್ತಾಯಿದೆ ಎಲ್ಲ ನೋಡಿ. ಅಷ್ಟೊತ್ತಿಗೆ ನಾವು ಹಿಟ್ಟು ರೆಡಿ ಮಾಡಿಟ್ಕೊಳ್ಳುವ. ನೋಡಿ ನಾನಿಲ್ಲಿ ಒಂದು ಸ್ವಲ್ಪ ಬೆಳ್ತಿಗೆ ಅಕ್ಕಿ ಹಾಗೆ ಕುಚಲಕ್ಕಿ ತಗೊಂಡಿದ್ದೇನೆ. ಚೆಂದ ಮಾಡಿ ಗ್ರೈಂಡ್ ಮಾಡಿಕೊಳ್ಳುವ. ಹಾಗೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡುವ ಫ್ರೆಂಡ್ಸ್. ನೋಡಿ ಚೆಂದ ಮಾಡಿ ಗ್ರೈಂಡ್ ಮಾಡಿ ಆಯಿತು. ಹಿಟ್ಟು ತುಂಬ ಮೆದುವಾಗಬೇಕು. ಆನಂತರ ನಾವು ಸ್ವಲ್ಪ ಇದಕ್ಕೆ ಬಾಳೆ ಎಲೆಯನ್ನು ರೆಡಿ ಮಾಡಿ ಇಟ್ಕೊಳ್ಳುವ. ನೋಡಿ ಅಷ್ಟೊತ್ತಿಗೆ ಕೆಸುವಿನ ಎಲೆ ಸಹ ಆಯಿತು, ಚೆಂದ ಮಾಡಿ ಕಟ್ ಮಾಡಿ. ಹಾಗೆ ನೋಡಿ ಹಿಟ್ಟು ಸಹ ರೆಡಿ ಆಯಿತು. ನಾವಿನ್ನು ಹಿಟ್ಟನ್ನು ಮತ್ತು ಆ ಕೆಸುವಿನ ಎಲೆಯನ್ನು ಚೆಂದ ಮಾಡಿ ಮಿಕ್ಸ್ ಮಾಡುವ. ನೋಡಿ ಚೆಂದ ಮಾಡಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಸ್ವಲ್ಪ ಕೆಸುವಿನ ಎಲೆಯನ್ನು ಆ್ಯಡ್ ಮಾಡಿಬಿಟ್ಟು ಚೆಂದ ಮಾಡಿ ಮಿಕ್ಸ್ ಮಾಡುವ. ಪತ್ರೊಡೆಗೆ ಸೋನೆ ತಪ್ಪು ಹಾಕೋದರಿಂದ ಅದು ನಾಲಿಗೆ ಇರಿಟೇಷನ್ ಆಗೋದಿಲ್ಲ ಫ್ರೆಂಡ್ಸ್. ಕೈಯಲ್ಲಿ ಮಿಕ್ಸ್ ಮಾಡಬಾರ್ದು, ಯಾಕೆಂದರೆ ಅದು ಕೆಲವರಿಗೆ ಇರಿಟೇಷನ್ ಆಗ್ತದೆ. ನಾನಿಲ್ಲಿ ಒಂದು ಚಮಚ ತಗೊಂಡು ಅದರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ ಚೆಂದ ಮಿಕ್ಸ್ ಮಾಡಿ ಆಯಿತು ಫ್ರೆಂಡ್ಸ್. ನೋಡಿ ಚೆಂದ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಸೊಪ್ಪು ಒಂದು ಕಡೆ ಹಿಟ್ಟು ಒಂದು ಕಡೆ ಆಗ್ತದೆ ಫ್ರೆಂಡ್ಸ್. ಇದನ್ನು ತಿನ್ನುವುದರಿಂದ ಹೊಟ್ಟೆಯಲ್ಲಿದ್ದ ಕೆಲವು ಕೂದಲು ಯಾವಾಗ ತಿಂದದ್ದು ಹೋಗ್ತದೆ ಅಂತ ಹೇಳ್ತಾರೆ. ಹಾಗೆ ಫ್ರೆಂಡ್ಸ್ ನೋಡಿ ಬಾಳೆ ಎಲೆಗೆ ಹೀಗೆ ಹಿಟ್ಟನ್ನು ಹೊಯ್ಯಬೇಕು. ಹಿಟ್ಟನ್ನು ಹೊಯ್ದು ಬಿಟ್ಟು ಅದನ್ನು ನೋಡಿ ಚೆಂದ ಮಾಡಿ ಮಡಚಬೇಕು. ಮಡಚಿಬಿಟ್ಟು ನಾವು ಹಾಗೆ ಮಡಿಚಬೇಕು. ಆಟಿ ತಿಂಗಳಲ್ಲಿ ಪತ್ರೊಡೆ ತಿನ್ನುವುದು ಆರೋಗ್ಯಕ್ಕೆ ತುಂಬ ಒಳ್ಳೆ. ನೋಡಿ ಮಡಿಚಾಯಿತು. ನೋಡಿ ಹೀಗೆ ನಾವು ಇಲ್ಲಿ ಹಳ್ಳಿಯಲ್ಲಿ ಇರುವುದರಿಂದ ಹೀಗೆ ನೋಡಿ ಇಡ್ಲಿ ಒಂದು ಪಾತ್ರೆಯನ್ನು ತಗೊಂಡು ಹೀಗೆ ಇಟ್ಟಿದ್ದೇವೆ ಒಲೆಯಲ್ಲಿ. ನೋಡಿ ನೀರು ಕಾದಾಯ್ತು, ಇಡುವ ನಾವು ಹಿಟ್ಟು ಮಡಿಚಿಟ್ಟದನ್ನು ಇಡುವ. ನೋಡಿ ಬಾಳೆ ಎಲೆಯಲ್ಲಿ ಮಡಿಚಿದ ಹಿಟ್ಟನ್ನು ಇಟ್ಟಾಯಿತು. ಅದಿನ್ನು ಚೆಂದ ಮಾಡಿ ಬೇಯಿಸುವ. ನೋಡಿ ಹಿಟ್ಟು ಬೇಯ್ದಾಯಿತು. ನೋಡಿ ಎಷ್ಟು ಚೆಂದ ಬೆಂದಿದೆ ಅಲ್ವಾ ಫ್ರೆಂಡ್ಸ್. ಅದನ್ನು ಇನ್ನು ಹೀಗೆ ಪೀಸ್ ಮಾಡಿಟ್ಕೊಳ್ಬೇಕು. ಹಾಗೆ ಪೀಸ್ ಮಾಡಿದ ನಂತರ ಫ್ರೆಂಡ್ಸ್ ನಾವು ಇನ್ನೊಂದು ಒಲೆಯಲ್ಲಿ ದೊಡ್ಡ ಬಾಣಲೆಯನ್ನಿಟ್ಟು ಅದಕ್ಕೆ ಒಗ್ಗರಣೆಯನ್ನು ಹಾಕಿ ಆದ ನಂತರ ಅದಕ್ಕೆ ನಾವು ಮಸಾಲೆಯನ್ನು ರೆಡಿ ಮಾಡಿ ಇಟ್ಕೊಂಡ ಮಸಾಲೆನ ಹಾಕಬೇಕು. ನೋಡಿ ಮಸಾಲೆನ ಹಾಕಿ ಆಯಿತು. ಇನ್ನು ಅದು ಚೆಂದ ಮಾಡಿ ಕುದಿ ಬರಬೇಕು. ಕುದಿ ಬಂದ ನಂತರ ಉಪ್ಪು ಬೇಕಾದಷ್ಟು ಆ್ಯಡ್ ಮಾಡಿ ಕುದಿ ಬಂದ ನಂತರ ನಾವು ಕಟ್ ಮಾಡಿದ ಈ ಪತ್ರೊಡೆಯನ್ನು ಅದಕ್ಕೆ ಸೇರಿಸಬೇಕು. ನೋಡಿ ಫ್ರೆಂಡ್ಸ್, ಇನ್ನು ಹಾಗೆ ಸ್ವಲ್ಪ ಹೊತ್ತು ಹಾಗೆ ಲೋ ಫ್ಲೇಮಲ್ಲಿ ಬೇಯಿಸಬೇಕು. ಎಷ್ಟು ಚೆಂದ ಆಗಿದೆ ಅಲ್ಲ. ವಿಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು.